ಹಾಯ್ ಹಲೋ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉದಯ ಕಾಲದ ಆತ್ಮಿಕ ಉಪಹಾರಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಈ ಕಾರ್ಯಕ್ರಮವನ್ನು ನೋಡುವ ಪ್ರತಿಯೊಬ್ಬರನ್ನು ದೇವರ ಹೆಸರಾಗಿ ದೇವರವರನ್ನ ಈ ಮುಂಜಾನೆ ಕಾಲದಲ್ಲಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಸ್ನೇಹಿತರೆ, ಆತ್ಮೀಯರೇ, ಪ್ರತಿದಿನ ನೋಡುತ್ತಾ ಈ ರೀತಿಯ ಪ್ರೋತ್ಸಾಹಪಡಿಸುವ ನಿಮ್ಮೆಲ್ಲರನ್ನು ದೇವರಿಂದ ಹೆಚ್ಚೆಚ್ಚಾಗಿ ಎರಡವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಈ ಮುಂಚಾನ ವೇಳೆಯಲ್ಲಿ ದೇವರು ಕೊಟ್ಟಂತ ಆಶೀರ್ವಾದದ ವಚನವನ್ನು ಧ್ಯಾನ ಮಾಡಿಕೊಂಡು ನಾವೆಲ್ಲರೂ ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈ ಉದಯ ಕಾಲದಲ್ಲಿ ದೇವರು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವಂತ ಕೀರ್ತನೆ ಎಂಬ ಪುಸ್ತಕ, ಅದರಲ್ಲಿ 121ನೇ ಕೀರ್ತನೆ, ಅದರಲ್ಲಿ 1-2 ವಚನಗಳಲ್ಲಿ ಒಬ್ಬ ಭಕ್ತನು ದೇವರು ಎಂಥವನು, ದೇವರಿಂದಲೇ ಇದು ಸಾಧ್ಯ ಎಂದು ಸ್ವಲ್ಪ ಕಾರ್ಯಗಳನ್ನು ನಮ್ಮ ಸಂಗಡ ತಿಳಿಸುವನಾಗಿದ್ದಾನೆ. ಅದು ಏನಂತಂದ್ರೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದೋ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ ಸ್ತೋತ್ರ ಹೇಳೋಣ. ಇಲ್ಲಿ ಒಬ್ಬ ಭಕ್ತನು, ಒಬ್ಬ ವ್ಯಕ್ತಿ ಸಹಾಯದ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ಯಾಕೆಂದ್ರೆ ಅವನ ಜೀವನದಲ್ಲಿರುವ ಪರಿಸ್ಥಿತಿಗಳಲ್ಲಿ ಅವನಿಗೆ ಸಹಾಯ ಮಾಡಿದ್ದು ಯಾರೆಂಬುದಾಗಿ ನಮಗೆ ಅವನು ತಿಳಿಪಡಿಸುವವನಾಗಿದ್ದಾನೆ. ಅವನಿಗೆ ಸಹಾಯ ಮಾಡಿದ ವ್ಯಕ್ತಿ ಯಾರೆಂದರೆ, ಅವನಿಗೆ ಸಹಾಯ ಮಾಡಿದ ದೇವರು ಯಾರೆಂಬುದಾಗಿ ಅವನು ನಮಗೆ ತಿಳಿಸ್ತಾ ಇದ್ದಾನೆ. ನೋಡ್ರಿ, ಅವನ ಕಷ್ಟದಲ್ಲಿ, ಅವನ ಸಂಕಷ್ಟದಲ್ಲಿ, ಅವನ ಪ್ರತಿ ಅವಸರಗಳಿಗೆ ಸಹಾಯ ಮಾಡಿರುವಂಥವನು ಯೆಹೋವನು ಎಂಬುದಾಗಿ ಆ ಭಕ್ತನ ಹೇಳ್ತಾ ಇದ್ದಾನೆ. ದೇವರ ಮಕ್ಕಳೇ, ಈ ಮುಂಚಾನ ವೇಳೆಯಲ್ಲಿ ನೋಡುತ್ತಿರುವ ಎಲ್ಲ ಆತ್ಮೀಯರೇ, ನಮಗೆ ಸಹಾಯ ಬರಬೇಕಂದ್ರೆ ಆ ದೇವರಿಂದಲೇ ಸಹಾಯ ಬರಬೇಕು. ಯಾಕಂದ್ರೆ ಸಹಾಯ ಅನ್ನುವಂಥದ್ದು ಸಾಮಾನ್ಯವಾದ ಒಂದು ಕಾರ್ಯವಲ್ಲ. ಈ ಸಹಾಯ ಮಾಡುವಂಥ ವ್ಯಕ್ತಿಗಳ ಗುಣಗಳನ್ನು, ಸ್ವಭಾವಗಳನ್ನು, ಮಾಡಬೇಕಾದಂಥ ಆ ವಿಧಾನಗಳನ್ನು ನಿಜವಾಗ್ಲೂ ದೇವರೊಬ್ಬನಿಗೆ ಮಾತ್ರವೇ ಗೊತ್ತು. ಆ ಕಾರಣದಿಂದ ಯಾವ ಮನುಷ್ಯನಿಂದಲೂ ಕೂಡ ದೇವರು ಸಹಾಯ ಮಾಡಿಸ್ಲಿಕ್ಕೆ ದೇವರೊಬ್ಬನೇ ಶಕ್ತನು. ನಾವು ಅನ್ಕೊಳ್ತೀವಿ, ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಸಹಾಯ ಮಾಡ್ಬೋದು. ನೋ, ಮಾಡಕ್ ಸಾಧ್ಯವೇ ಇಲ್ಲ. ಆ ಬೆಸ್ಟ್ ಫ್ರೆಂಡ್ ಹೃದಯದಲ್ಲಿ ಕೂಡ ದೇವರು ಆ ಸಹಾಯ ಮಾಡುವಂಥ ಭಾವನೆ ಇಟ್ಟಾಗಲೇ ಮಾತ್ರ ನಮಗೆ ಸಹಾಯ ಹೊಂದಿಕೊಳ್ಳಲಿಕ್ಕೆ, ಅವನು ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇವತ್ತೆಷ್ಟೋ ಜನ ಕೆಲಸ ಇಲ್ಲಪ್ಪ, ಕೆಲಸಕ್ಕೆ ಯಾರಿಗಾದ್ರೂ ನಮ್ಮನ್ನು ಸೇರಿಸಲಿಕ್ಕೆ ನನಗೆ ಸಹಾಯ ಮಾಡೋರು ಯಾರನ್ನಿದಾರ ಅಂತ ಯೋಚನೆ ಮಾಡ್ತಿರ್ಬೋದು. ಇವತ್ತು ಅನಾರೋಗ್ಯದಲ್ಲಿ ಇದ್ದುಕೊಂಡು ನನಗೆ ಒಳ್ಳೆ ವೈದ್ಯನ ಕಡೆಗೆ ಯಾರಾದರೂ ತೋರಿಸೋದಕ್ಕೆ ಯಾರಾದರೂ ಸಹಾಯ ಮಾಡುವರಿದ್ದಾರೆ ಎಂದು ಯೋಚನೆ ಮಾಡ್ತಿರ್ಬೋದು. ಇವತ್ತು ಎಷ್ಟೋ ಜನ ವಿದ್ಯಾಭ್ಯಾಸ ಮಾಡೋದಕ್ಕೆ ಸರಿಯಾದವಾದಂಥ ಪರಿಸ್ಥಿತಿ ಇಲ್ಲದ ಕಾರಣ ನನ್ನ ವಿದ್ಯಾಭ್ಯಾಸಕ್ಕೆ ಯಾರಾದರೂ ಸಹಾಯ ಮಾಡುತ್ತಾರೋ ಎಂದು ಯೋಚನೆ ಮಾಡ್ತಿರ್ಬೋದು. ಯಾರಾದರೂ ಇವತ್ತು ಅವರಿಗಿರುವ ವಿಧವಾದ ಪರಿಸ್ಥಿತಿಗಳಲ್ಲಿ ಸಹಾಯ ಯಾರಾದರೂ ಮಾಡುತ್ತಾರೆ ಎಂದು ಎದುರು ನೋಡುತ್ತಿರುವವರಿಗೆ ಇವತ್ತು ದೇವರು ಮಾತನಾಡ್ತಾ ಇದ್ದಾನೆ. ನಿಜವಾಗ್ಲಿ ಆ ಭಕ್ತನ ಜೀವನದಲ್ಲಿ ದೇವರು ಮಾಡಿರುವುದರಿಂದಲೇ ಆ ಭಕ್ತನ ಹೇಳ್ತಿದ್ದಾನೆ, ನನಗೆ ಸಹಾಯ ಆ ಸೃಷ್ಟಿಕರ್ತನಿಂದಲೇ. ನಾನು ಆತನ ಕಡೆಗೆ ಕಣ್ಣೆತ್ತಿ ನೋಡುವಾಗ, ನಾನು ಆತನ ಕಡೆಗೆ ನನಗೆ ಸಹಾಯ ನೀನೇ ಮಾಡಬೇಕೆಂದು ಕೇಳಿಕೊಳ್ಳುವಾಗ, ಆತನು ಯಾರ ಮುಖಾಂತರವಾದರೂ ಸಹಾಯ ಮಾಡಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಸಹಾಯ ಮಾಡುವುದು ಮನುಷ್ಯರ ಮುಖಾಂತರವೇ, ಆದರೆ ಮಾಡಿಸುವವನು ದೇವರಾಗಿದ್ದಾನೆ. ಆ ಕಾರಣದಿಂದ ಈ ಮುಂಚಾನ ವೇಳೆಯಲ್ಲಿ ಇವತ್ತು ದೇವರು ನಮ್ಮ ಸಂಗಡ ಹೇಳುವಂಥ ವಿಷಯವೇನೆಂದರೆ, ನಾನು ಹೊರತು ಬೇರೆ ಯಾರು ನಿನಗೆ ಸಹಾಯಕರಿಲ್ಲ. ಆ ಕಾರಣದಿಂದ ನನ್ನ ಕಡೆಗೆ ನೀವು ನೋಡುವಾಗ ನಾನು ನಿಮಗೆ ಸಹಾಯ ಮಾಡುವವನಾಗಿದ್ದೇನೆ ಎಂಬುದಾಗಿ ದೇವರು ಒಬ್ಬ ಭಕ್ತನ ಮುಖಾಂತರವಾಗಿ ನಮಗೆ ತಿಳಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಕ್ಕಳೇ, ಯೇಸು ಸ್ವಾಮಿ ಹತ್ರ ಕೂತ್ಕೊಂಡು ಯಾರಾದರೂ ಕರಗಳನ್ನೆತ್ತಿ ಸಹಾಯವನ್ನು ಕೇಳುವುದಾದರೆ ಖಂಡಿತವೂ ಈ ದಿನ ಈ ನೋಡುತ್ತಿರುವ ಈ ಕಾರ್ಯಕ್ರಮವನ್ನು ಕೇಳಿ ಯಾರಾದರೂ ಇವತ್ತು ದೇವರ ಸಂಗಡ ನಿಮ್ಮ ಒಂದು ಪರೀಕ್ಷೆಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡಿ ಕೇಳುವುದಾದರೆ ಖಂಡಿತ ಹೊಂದಿಕೊಳ್ಳಿಕ್ಕೆ ಸಾಧ್ಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಜೀವವುಳ್ಳ ಒಳ್ಳೆಯ ತಂದೆಯೇ, ಈ ಮುಂಜಾನೆ ಹೇಳಿದಂಥ ದೇವರ ಈ ವಚನವನ್ನು ಎಲ್ಲರ ಜೀವನದಲ್ಲಿ ಕರ್ತನೆ ನೀನು ಸಹಾಯ ಮಾಡಿ ನಡೆಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕ. ಅವರು ಯಾವ ಪರಿಸ್ಥಿತಿಗಳಲ್ಲಿ ಸಹಾಯಕ್ಕೆ ಎದುರು ನೋಡ್ತಿದ್ದಾರೋ ಕರ್ತನೆ, ಇವತ್ತು ಅವರೆಲ್ಲರ ಸಹಾಯಗಳಿಗಾಗಿ ನಾನು ಕರ್ತನೆ ಪ್ರಾರ್ಥಿಸ್ತಿದ್ದೇನೆ. ಅವರಿಗೆ ಸಹಾಯವನ್ನು ಕರ್ತನೆ ಒದಗಿಸಿಕೊಟ್ಟು ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೋ. ನೀನೇ ಮಹಿಮೆ ಒಂದು ಯೇಸು ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನೋಡೋ ಪ್ರತಿಯೊಬ್ಬರೂ ದೇವರ ಆಶೀರ್ವಾದ ಮಾಡಲಿ.